ನಲ್ಮೆಯ ಕೇಳುಗರೆ, ಜೀವನ ಅನ್ನೋದು ಒಂದು ಚದುರಂಗದ ಆಟ ಇದ್ದಂಗೆ. ಲೈಫ್ ಈಸ್ ಲೈಕ್ ಅ ಚೆಸ್ ಮ್ಯಾಚ್. ನಾವು ತೆಗೆದುಕೊಳ್ಳುವ ಜೀವನದ ಪ್ರತಿ ನಿರ್ಧಾರಗಳು ಬುದ್ಧಿವಂತಿಕೆಯಿಂದ ಕೂಡಿರಬೇಕು. ಬರ್ತ್ ಸರ್ಟಿಫಿಕೇಟ್ ಇಂದ ಡೆತ್ ಸರ್ಟಿಫಿಕೇಟ್ ವರೆಗೂ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು, ಇನ್ನೊಬ್ಬರು ನಮ್ಮ ಲೈಫ್ ಅಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಜೀವನದ ಶೈಲಿಯನ್ನ ನಿರ್ಧರಿಸುತ್ತೆ, ನಮ್ಮ ಜೀವನದ ಕೆರಿಯರ್ ಅನ್ನ ನಿರ್ಧರಿಸುತ್ತೆ, ನಮ್ಮ ಜೀವನದ ಭವಿಷ್ಯವನ್ನು ಕೂಡ ನಿರ್ಧರಿಸುತ್ತೆ, ನಮ್ಮ ಜೀವನದ ಸುಖ ಸಂತೋಷಗಳು ಕೂಡ ನಿರ್ಧರಿಸುತ್ತೆ. ಹಾಗಾಗಿ ಜೀವನದಲ್ಲಿ ಒಬ್ಬರು ತೆಗೆದುಕೊಳ್ಳಬೇಕಾದಂತಹ ಹಲವಾರು ಬುದ್ಧಿವಂತ ನಿರ್ಧಾರಗಳನ್ನ ನಿಮ್ಮ ಜೊತೆಗೆ ನಾನು ಹಂಚಿಕೊಳ್ಳಲು ರೆಡಿಯಾಗಿದ್ದಾನೆ. ಈ ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ಫುಲ್ ವಾಚ್ ಮಾಡಿ. ದ ಫಸ್ಟ್ ಥಿಂಗ್ ದ್ಯಾಟ್, ಮೊದಲನೇದು ಯಾವುದು ಅಂತಂದ್ರೆ, ಜೀವನದಲ್ಲಿ ನಿರ್ಧಾರಗಳನ್ನ ಬುದ್ಧಿವಂತಿಕೆಯಿಂದ ತೆಗೆದುಕೋಬೇಕಂದ್ರೆ ನೆಗೆಟಿವ್ ಪಾಸಿಟಿವ್ಗಳನ್ನ ನಾವು ಲೆಕ್ಕಾಚಾರ ಹಾಕಬೇಕು. ಜೀವನದಲ್ಲಿ ಯಾವುದೇ ಒಂದು ನಿರ್ಧಾರವನ್ನ ಕೈಗೊಳ್ಳುವ ಮುನ್ನ ಅದರ ಆಗು ಹೋಗುಗಳು, ಒಳ್ಳೆಯದ್ಯಾವುದು, ಕೆಟ್ಟದ್ಯಾವುದು, ಸರಿ ಯಾವುದು, ತಪ್ಪು ಯಾವುದು ಅಂತ ಎಲ್ಲ ರೀತಿಯಲ್ಲೂ ಯೋಚಿಸಬೇಕು. ನೆಗೆಟಿವ್ ಆಗಿಯೂ ಪಾಸಿಟಿವ್ ಆಗಿಯೂ ಯೋಚಿಸೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಅನುಭವಸ್ಥರು, ನಿಮ್ಮ ಜೀವನದ ಮಾರ್ಗದರ್ಶಕರು, ಹಿರಿಯರು, ನಿಮಗೆ ಒಳಿತನ್ನ ಬಯಸುವ ಜೀವಗಳಿಂದ, ಆತ್ಮೀಯರಿಂದ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ಅದರಲ್ಲಿ ಒಳ್ಳೆಯ ಅಂಶಗಳನ್ನ ಎತ್ತಿಕೊಂಡು ನಿರ್ಧಾರಗಳನ್ನ ತೆಗೆದುಕೊಳ್ಳುವುದೇ ಬುದ್ಧಿವಂತಿಕೆಯಾಗಿರುತ್ತೆ. ಇನ್ನೊಂದು ಬುದ್ಧಿವಂತಿಕೆ ನಿರ್ಧಾರದಲ್ಲಿ ಯಾವತ್ತೂ ಎಡವಿಟ್ಟು ಮಾಡಬಾರದು. ಅದು ಏನಂದ್ರೆ ದುಡ್ಡನ್ನ ಉಳಿಸುವುದು, ಹಣವನ್ನ ಉಳಿಸುವುದು. ಜೀವನದಲ್ಲಿ ನೀವು ಏನೇ ಉದ್ಯೋಗದಲ್ಲಿ ಇದ್ರೂ ಉಳಿತಾಯ ಒಂದು ಇರಲೇಬೇಕು. ಸೇವಿಂಗ್ಸು ಮಾಡ್ತಾನೆ ಇರಬೇಕು. ನಮ್ಗೆ ಎಷ್ಟು ಸಂಬಳ ಬರ್ತದೋ ಇಂತಿಷ್ಟು ಭಾಗವನ್ನ ಖರ್ಚು, ಇಂತಿಷ್ಟು ಭಾಗವನ್ನ ಉಳಿತಾಯ ಮಾಡಲೇಬೇಕು. ಇಲ್ಲಿ ನಾವು ಎಡವಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳಬಾರದು, ಬುದ್ಧಿವಂತಿಕೆ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಹಾಗೆ ದುಡ್ಡಿನ ದುಂದು ವೆಚ್ಚ ಬೇಡ. ಅವರಿಗೆ ಕೊಟ್ಟೆ, ಇವರಿಗೆ ಕೊಟ್ಟೆ, ನಂತರ ನಿಮ್ಗೆ ಯಾರು ಕೂಡ ಕೊಡುವರು ಇರುವುದಿಲ್ಲ. ಅನಗತ್ಯ ಖರ್ಚು ಬೇಡ. ಹಾಗಂತ ಜಿಪುನರಾಗೋದು ಕೂಡ ಬೇಡ. ಇನ್ನೊಬ್ಬರಿಗೆ ಸಹಾಯ ಮಾಡಬಾರದು ಅಂತ ಹೇಳ್ತಾ ಇಲ್ಲ. ಭಗವಂತ ನಿಮಗೆ ಅತ್ಯಂತ ಸಾಮರ್ಥ್ಯವನ್ನ ಕೊಟ್ಟಿದ್ರೆ ಡೆಫಿನೆಟ್ಲಿ ನೀವು ಸಹಾಯ ಮಾಡಬಹುದು. ಆದ್ರೆ ನೀವು ಬೇರೆಯವರಿಗೆ ಕೊಟ್ಟ ನಂತರ ನಿಮಗೆ ಇಲ್ಲ ಅನ್ನುವಂತ ಸ್ಥಿತಿ ಇದ್ರೆ ಯೋಚನೆ ಮಾಡಿ ನೀವು ಖರ್ಚು ಮಾಡಿ, ಯೋಚನೆ ಮಾಡಿ ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಿ. ಮದುವೆ ವಯಸ್ಸಿನವರೆಗೂ ಇದ್ದ ಕಾಲ ಅರ್ಧ ಆಯುಷ್ಯು, ಆದ್ರೆ ಇನ್ನುಳಿದ ಅರ್ಧ ಆಯುಷ್ಯು ಕಳೆಯುವುದು ನಮ್ಮ ಮ್ಯಾರೇಜ್ ಲೈಫ್ ನ ಡಿಸಿಷನ್ಸ್ ಮೇಲೆ. ನಂತರ ಶುರುವಾಗುವುದೇ ನಿಜವಾದ ಜೀವನ, ಅದುವೇ ವಿವಾಹ. ಒಂದು ಪ್ರೀತಿಸಿ ಮದುವೆಯಾಗಿ, ಇಲ್ಲ ಮನೆಯವರು ತೋರಿಸಿದ ಹುಡುಗ ಅಥವಾ ಹುಡುಗಿಯನ್ನೇ ಮದುವೆಯಾಗಿ. ಆದ್ರೆ ಆ ವ್ಯಕ್ತಿ ಹೇಗೆ, ಏನು, ಅವನ ವ್ಯಕ್ತಿತ್ವ ಏನು, ಅವನ ಕ್ಯಾರೆಕ್ಟರ್ ಏನು, ಅವನ ಗುಣಗಳು ಏನು, ಅವನ ಇಂಟ್ರೆಸ್ಟ್ ಅಥವಾ ಅವಳ ಇಂಟ್ರೆಸ್ಟ್ ಏನು, ತೂಗಿ ಅಳೆದು ನಿಮಗೆ ಮ್ಯಾಚ್ ಆಗುವಂತಿದ್ರೆ, ಹೊಂದುವಂತಿದ್ರೆ ಮಾತ್ರ ವಿವಾಹ ಆಗ್ಬೇಕ್ರೆ. ಯಾರದ್ದೋ ಒತ್ತಾಯಕ್ಕೋ ಇನ್ಯಾರದ್ದೋ ಖುಷಿಗೆ ನಿಮ್ಮ ಜೀವನವನ್ನ ಹಾಳು ಮಾಡಬೇಡಿ. ಮುಂದೆ ಅನುಭವಿಸಬೇಕಾಗಿರುವುದು ಕೂಡ ನೀವೇ ಆಗಿರ್ತೀರ. ಮ್ಯಾರೇಜ್ ಲೈಫ್ ಡಿಸಿಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ನಾವು ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳದೆ ಹೋದ್ರೆ ಜೀವನವನ್ನ ನಾವು ಅಡ್ಜಸ್ಟ್ಮೆಂಟ್ ಪಾತಲ್ಲೇ ಕೊನೆಯವರೆಗೂ ಕಳಿಬೇಕಾಗುತ್ತೆ. ಇಲ್ಲ ಜೀವನ ಪರ್ಯಂತ ವಿರಹ, ವಿರಸ, ವೇದನೆಯಲ್ಲಿ ಕೂಡ ಕಳೆಯುವಂತಹ ಚಾನ್ಸಸ್ ಇರುತ್ತೆ. ಸರ್, ನನ್ನ ಮ್ಯಾರೇಜ್ ಆಗಿಬಿಟ್ಟಿದೆ ಸರ್, ಐ ಆಮ್ ಅನ್ಕಂಫರ್ಟಬಲ್ ಇನ್ ಮ್ಯಾರೇಜ್ ಲೈಫ್, ನನ್ನ ವೈವಾಹಿಕ ಜೀವನದಲ್ಲಿ ನನಗೆ ತೃಪ್ತಿ ಇಲ್ಲ, ನಾನೇನು ಮಾಡೋದು? ಸರ್, ಆಗಿದ್ದು ಡಿಸಿಷನ್ ಆಗಿ ಹೋಗಿದೆ. ಬಟ್ ಇನ್ಮೇಲಾದ್ರೂ ವೈವಾಹಿಕ ಜೀವನದಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರಗಳು ಕೂಡ ಬುದ್ಧಿವಂತಿಕೆಯಿಂದ ಇರುವುದೇ ಇದಕ್ಕೆ ಪರಿಹಾರ. ಮತ್ತೊಂದು ನೀವೇ ಯೋಚನೆ ಮಾಡಿ ನೋಡಿ. ಇನ್ನು ಕೆಲವು ವಿಷಯಗಳಲ್ಲಿ ನಾವು ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ 10 ಬಾರಿ ಅಲ್ಲ 1000 ಬಾರಿ ಯೋಚಿಸಬೇಕು. ಅದರಲ್ಲಿ ಯಾವುದಂದ್ರೆ ಆಸ್ತಿಯ ವಿಚಾರದಲ್ಲಿ, ಚಿನ್ನ ವಿಚಾರದಲ್ಲಿ, ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ, ವಿದ್ಯೆ ವಿಚಾರದಲ್ಲಿ ಸರಿಯಾದ ನಾಲೆಜ್ ಅನ್ನ, ಸರಿಯಾದ ಬ್ಯಾಕ್ ಗ್ರೌಂಡ್ ಅನ್ನ ತಿಳ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎಕ್ಸ್ಪರ್ಟ್ಸ್ ಜೊತೆ, ಇವುಗಳಲ್ಲಿ ಬಹಳ ನಿಪುಣತೆ ಹೊಂದಿದವರ ಜೊತೆ ಕೂತ್ಕೊಂಡು ಯೋಚಿಸಿ ಹೆಜ್ಜೆ ಇಡಬೇಕು. ಇಲ್ಲ ಅಂದ್ರೆ ನಮ್ಮ ನಿರ್ಧಾರಗಳು ಸರಿಯಾಗಿರೋದ್ರ ಬದಲು ರಾಂಗ್ ಆಗಿರೋ ಚಾನ್ಸಸ್ ಆಗಿರುತ್ತೆ. ಅದಕ್ಕೆ ಬುದ್ಧಿವಂತಿಕ ನಿರ್ಧಾರವನ್ನ ನಮ್ಮ ದುಡ್ಡಿನ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ ತೆಗೆದುಕೊಳ್ಳುವುದು ಬಹಳ ಅತ್ಯುತ್ತಮ. ಪ್ರತಿಯೊಬ್ಬ ವ್ಯಕ್ತಿಗೂ ವಯಸ್ಸಾಗುತ್ತೆ, ವೃದ್ಧನಾಗ್ತಾನೆ. ವಯಸ್ಸಾದ ನಂತರ ಯಾರ ಹಂಗಲ್ಲೂ ಇರೋದಂತೆ ನೋಡ್ಕೋಬೇಕು, ಯಾರ ಹಂಗಲ್ಲೂ ಬದುಕದಂತೆ ನಾವು ನಮ್ಮ ಜೀವನದ ಪ್ಲಾನ್ಗಳನ್ನ ಇಟ್ಕೋಬೇಕು. ಜೀವನ 10 ವರ್ಷಗಳ ಹಿಂದೆ ಇದ್ದಂತಹ ವೃದ್ಧಾಪ್ಯ ಜೀವನ ತುಂಬಾ ಬದಲಾಗಿದೆ. ಮುಂದೆ ವೃದ್ಧಾಪ್ಯ ಜೀವನ ಹೇಗೆ ಬರ್ಬೋದು ಗೊತ್ತಿಲ್ಲ. ಇಂದು ನಾವು ವೃದ್ಧಾಪ್ಯದಲ್ಲಿ ನಮ್ಮ ಬದುಕನ್ನ ನಾವು ಯಾರ ಹಂಗಲ್ಲೂ ಕೂಡ ಕಳೆಯದಂತೆ ನಮ್ಮ ಜೀವನದ ಯೋಜನೆಗಳನ್ನ ನಾವು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು. ಇನ್ನು ಮಕ್ಕಳನ್ನ ಬೆಳೆಸುವಂತಹ ರೀತಿಯಲ್ಲಿ ನಾವು ಬುದ್ಧಿವಂತಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ನಮ್ಮ ಮಕ್ಕಳಿಗೆ ನಮ್ಮ ಮೇಲೆ ಭಯಕ್ಕಿಂತ ಹೆಚ್ಚಾಗಿ ಗೌರವ ಇರುವಂತೆ ನೋಡಿಕೊಳ್ಬೇಕು. ತಂದೆ ತಾಯಿಗಳು ಮಕ್ಕಳನ್ನ ರೂಲ್ಸು, ಡಿಸಿಪ್ಲಿನು, ಶಿಸ್ತು ಅಂತ ಬೆಳೆಸೋದು ತಪ್ಪಂತಲ್ಲ. ಬಟ್ ಏನಂದ್ರೆ ಯಾವಾಗಲೂ ಅವರಲ್ಲಿ ಭಯವನ್ನ ಬೀಸಿ
ಮಕ್ಕಳಿಗೆ ನಮ್ಮನ್ನು ಕಂಡ್ರೆ ಟಾರ್ಚರ್ ಮನೋಭಾವ ಆಗದಂತೆ ನಾವು ಅವರಿಗೆ ಶಿಕ್ಷಣವನ್ನ, ವಿದ್ಯೆಯನ್ನ ಮತ್ತು ಭವಿಷ್ಯದ ಮಾರ್ಗವನ್ನ ಸೂಚಿಸಬೇಕು. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟದ ಸಮಯ, ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಆಗುವಂತಹ ಸಮಯಗಳು ಬಂದೇ ಬರುತ್ತೆ. ಆ ಘಳಿಗೆಯಲ್ಲಿ, ಆ ಸಮಯದಲ್ಲಿ ಅಯ್ಯೋ ನನ್ನ ಲೈಫ್ ಎಷ್ಟು ಕಷ್ಟ ಆಗಿದೆ ಅಂತ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಬಾರ್ದು. ಹೇಗೋ ಏನೋ ಒಂದು ಮನಸ್ಸಿನಲ್ಲಿ ಯೋಚಿಸಿ ಪಾಸಿಟಿವ್ ಮೈಂಡ್ ಸೆಟ್ ಇಂದ, ಗಟ್ಟಿ ನಿರ್ಧಾರಗಳಿಂದ ನಮ್ಮ ಮನಸ್ಸನ್ನ ದೃಢವಾಗಿರಿಸಿಕೊಳ್ಬೇಕು. ನನ್ನಿಂದ ಸಾಧ್ಯ ಎನ್ನುವ ಒಂದು ಛಲವನ್ನ ನಾವು ವ್ಯಕ್ತಪಡಿಸಬೇಕು. ನಮ್ಮ ಜೀವನದಲ್ಲಿ ನಾವು ಸದಾ ಕಾಲ ಬುದ್ಧಿವಂತಿಕೆಯ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಂದ್ರೆ ಇನ್ನೊಬ್ಬರಿಗೆ ನಾವು ಒಳ್ಳೆಯ ವಿಚಾರಗಳನ್ನ, ಒಳ್ಳೆಯ ಸಲಹೆಗಳನ್ನ, ಒಳ್ಳೆಯ ಮಾರ್ಗದರ್ಶನವನ್ನ ಮಾಡುತ್ತಿರಬೇಕು. ನಮ್ಮ ಕಿರಿಯರಿಗೆ ನಾವು ಮಾರ್ಗದರ್ಶನ ಮಾಡ್ತಿರ್ಬೇಕು. ನಮ್ಮ ಜೀವನದಲ್ಲಿ ಕೆಟ್ಟ ನಿರ್ಧಾರಗಳನ್ನ ಮಾಡಿ ನೋವನ್ನ ಅನುಭವಿಸಿದ್ರೆ ಆ ಅನುಭವಗಳನ್ನ, ಆ ತಪ್ಪುಗಳನ್ನ ಬೇರೊಬ್ಬ ವ್ಯಕ್ತಿಯು ಕೂಡ ಅವನ ಜೀವನದಲ್ಲಿ ಅಂತಹ ನಿರ್ಧಾರಗಳನ್ನ ತಗೋದನ್ನ ತಪ್ಪಿಸಬೇಕು. ಈ ತರಹದ ಮನೋಭಾವಗಳು ನಮ್ಮಲ್ಲಿ ಪ್ರತಿನಿತ್ಯ ಜನರೇಟ್ ಆಗ್ತಾ ಹೋದ್ರೆ ಇನ್ನೊಬ್ಬರ ಜೀವನದಲ್ಲಿ ಆಗುವಂತಹ ತಪ್ಪು ನಿರ್ಧಾರಗಳನ್ನ ನಾವು ತಪ್ಪಿಸಿದ್ರೆ ನಮ್ಮ ಜೀವನದಲ್ಲಿ ಮುಂದೆ ಭವಿಷ್ಯದಲ್ಲಿ ಆಗುವಂತಹ ನಿರ್ಧಾರಗಳನ್ನು ಕೂಡ ನಮಗೆ ತಿಳಿಯದಂತೆ ನಾವು ಏನ್ ಮಾಡ್ಬಿಡ್ತೇವೆ, ನಾವು ಒಂದು ಬುದ್ಧಿವಂತಿಕೆಯ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ನಮ್ಮ ಮನಸ್ಸು ಸಜ್ಜಾಗಿ ಬಿಡುತ್ತೆ. ಈಗ ನಾನು ಹಂಚಿಕೊಂಡಿರುವ ಎಲ್ಲ ಬುದ್ಧಿವಂತಿಕೆ ನಿರ್ಧಾರಗಳು ಇನ್ನೊಬ್ಬರ ಜೀವನವನ್ನ ನೋಡಿ, ನನ್ನ ತಿಳುವಳಿಕೆ, ನನ್ನ ಅನುಭವ, ಬೇರೆಯವರ ಜೀವನದ ಕಹಿ ಘಟನೆಗಳು, ಸತ್ಯ ಘಟನೆಗಳು, ಅವರ ಬುದ್ಧಿವಂತಿಕೆಯ ನಿರ್ಧಾರಗಳನ್ನ ನೋಡಿ, ಅವರ ಜೀವನದ ಕಥೆ ವ್ಯಥೆಯನ್ನ ನೋಡಿ ಈ ಒಂದು ನಿರ್ಧಾರದ ಘಟ್ಟಗಳನ್ನ, ನಿರ್ಧಾರದ ಸಮಯ ಪರಿಸ್ಥಿತಿಗಳನ್ನು ನಿಮ್ ಜೊತೆ ಸಮರೈಸ್ ಮಾಡಿದ್ದೇನೆ. ಇದು ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಅಂಡ್ ಕಮೆಂಟ್ ಮಾಡಿ. ಇದೇ ತರದ ವಿಡಿಯೋಗಳಿಗೆ ವಾಚ್ ಮಾಡ್ತಾ ಇರಿ.